ಮೈಸೂರಿನಲ್ಲಿ ಐಜಿ ಭೇಟಿಯಾಗಿ ಹಾಸನಕ್ಕೆ ಹರ್ಷವರ್ಧನ್ ತೆರಳುತ್ತಾ ಇರ್ತಾರೆ. ಹೊಳೆನರಸೀಪುರ ಡಿವೈಎಸ್ಪಿ ಆಗಿ ರಿಪೋರ್ಟ್ ಮಾಡಿಕೊಳ್ಳೋಕೆ ಬರ್ತಿದ್ದಾಗ ಈ ದುರಂತ ಸಂಭವಿಸಿದೆ. ಹಾಸನದ ಕಿತ್ತಾನೆ ಗಡಿ ಭಾಗದಲ್ಲಿ ಅಪಘಾತಕ್ಕೆ ಈಡಾಗುತ್ತೆ ಈ ಪೊಲೀಸ್ ಜೀಪ್. ಅಪಘಾತದಲ್ಲಿ ತಲೆಗೆ ತೀವ್ರ ಪೆಟ್ಟಾಗಿದ್ದ ಪರಿಣಾಮ ರಕ್ತಸ್ರಾವ ಆಗಿದೆ. ಹಾಸನದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಐಪಿಎಸ್ ಹರ್ಷವರ್ಧನ್ ಅವರು ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಅವರು ಡಿವೈಎಸ್ಪಿ ಆಗಿ ರಿಪೋರ್ಟ್ ಮಾಡಿಕೊಳ್ಳೋಕೆ ಹೋಗುವಾಗ ಈ ಘಟನೆ ನಡೆದಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ಲೈವ್ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಶಶಿಧರ್, ಈ ಅಪಘಾತ ಹೇಗಾಯ್ತು, ಯಾವಾಗಾಯ್ತು, ಅವ್ರ ಜೊತೆ ಯಾರ್ಯಾರಿದ್ರು ಆ ಟೈಮ್ನಲ್ಲಿ? ಅರ್ಪಿತಾ, ಇದು ನಿಜಕ್ಕೂ ಒಂದು ದುರಂತದ ಘಟನೆ ಅಂತಲೇ ಹೇಳ್ಬೋದು. 2022ರ ಬ್ಯಾಚ್ನಲ್ಲಿ 153ರ ರ್ಯಾಂಕ್ ಪಡೆದು IPS ಅಧಿಕಾರಿ ಆಗಿದ್ದಂತಹ ಏನು ಹರ್ಷವರ್ಧನ್ ಇದ್ದಾರೆ, ಅವರು ಮೂಲತಃ ಮಧ್ಯಪ್ರದೇಶದ ಮೂಲದವರು. ಇಂದು ಮೈಸೂರಿನಿಂದ ಹಾಸನ ಜಿಲ್ಲೆಗೆ ಅವರು ಪ್ರೊಬೇಷನರಿ IPS ಅಧಿಕಾರಿಯಾಗಿ ಡ್ಯೂಟಿ ರಿಪೋರ್ಟ್ ಮಾಡ್ಕೊಳ್ಳಿಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಗೆ ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಹೊಳೆನರಸೀಪುರ ಗಡಿ ಅಂದರೆ ಹಾಸನ ತಾಲೂಕಿನ ಕಿತ್ತಾನೆ ಗಡಿ ಬಳಿ ಚಾಲಕನ ನಿಯಂತ್ರಣ ತಪ್ಪಿದೆ. ಆ ಸಂದರ್ಭದಲ್ಲಿ ಟೈರ್ ಬಸ್ಟ್ ಆಗಿದೆ ಅಂತ ಮೇಲ್ನೋಟಕ್ಕೆ ಹೇಳಲಾಗ್ತದೆ. ವೇಗವಾಗಿ ಬರ್ತಿದ್ದಂಥ ಏನು ಮಹೇಂದ್ರ ಬುಲರೋ ಪೊಲೀಸ್ ವಾಹನ ಇದೆ, ಅದು ಪಲ್ಟಿ ಆಗುತ್ತೆ. ಆ ಪಲ್ಟಿ ಆದಂಥ ಸಂದರ್ಭದಲ್ಲಿ ಡ್ರೈವರ್ ಮಂಜೇಗೌಡ ಹಾಗೂ IPS ಅಧಿಕಾರಿ ಏನಿದ್ದಾರೆ ಅವರಿಗೆ ತಲೆಗೆ ತೀವ್ರವಾದಂತಹ ಗಾಯಗಳಾಗಿರುತ್ತದೆ. ತೀವ್ರವಾಗಿ ಗಾಯಗಳಂತಹ ಹರ್ಷವರ್ಧನ್ ಅವರನ್ನು ಹಾಸನದ ಖಾಸಗಿ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲಿಸಲಾಗುತ್ತೆ. ಹೆಚ್ಚಿನ ಚಿಕಿತ್ಸೆಗಳವ್ರನ್ನ ಜೀರೋ ಟ್ರಾಫಿಕ್ ಮೂಲಕ ಬೆಂಗಳೂರಿಗೆ ರವಾನೆ ಮಾಡಲು ಎಲ್ಲ ಸಿದ್ಧತೆಗಳನ್ನು ನಡೆಸಲಾಗುತ್ತೆ. ಆದರೆ ಅವರ ತಲೆಗೆ ತೀವ್ರವಾಗಿ ಪೆಟ್ಟು ಬಿದ್ದಂಥ ಹಿನ್ನೆಲೆಯಲ್ಲಿ ಅವರನ್ನು ಇಲ್ಲೇ ಹೆಚ್ಚಿನ ಚಿಕಿತ್ಸೆಗಾಗಿ ಇವೇನು ಖಾಸಗಿ ಆಸ್ಪತ್ರೆಯ ವಿವಿಧ ವೈದ್ಯರನ್ನ ಕರೆಸಿ ಚಿಕಿತ್ಸೆಯನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ನಡೆಸ್ತಿರ್ತಾರೆ. ಸುದ್ದಿ ತಿಳಿದ ಕೂಡಲೇ ದಕ್ಷಿಣ ವಲಯ IGP ಆದಂಥ ಬೋರ್ಲಿಂಗಯ್ಯ ಅವರು ಸಹ ಇಲ್ಲಿಗೆ ಆಗಮಿಸ್ತಾರೆ. ಅಲ್ಲದೆ ಹಾಸನದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತ್ ಇರ್ಬೋದು, ASPಗಳು ಎಲ್ಲರೂ ಸಹ ಇಲ್ಲೇ ಸ್ಥಳದಲ್ಲೇ ಮೂಡಿ ಅವರು ಚಿಕಿತ್ಸೆಯನ್ನು ನೋಡಿಕೊಳ್ತಾರೆ. ಆದರೆ ದುರಂತ ಅಂದರೆ ಚಿಕಿತ್ಸೆ ಫಲಕಾರಿಯಾಗದವರು ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಯ ಉಸಿರನ್ನು ಎಳೆದಿರ್ತಾರೆ. ಕೇವಲ 25 ವರ್ಷಕ್ಕೆ IPS ಅಧಿಕಾರಿ ಆಗಿದ್ದಂತಹ ಪ್ರೊಬೇಷನರಿ ಈಗ ಏನು ಕರ್ತವ್ಯಕ್ಕೆ ಡ್ಯೂಟಿ ರಿಪೋರ್ಟ್ ಮಾಡ್ಕೊಳ್ಬೇಕಾಗಿ ಬರ್ತಿರ್ತಕ್ಕಂತಹ ಏನು ಹರ್ಷವರ್ಧನ್ ಇದ್ದಾರೆ, ಅವರ ಅಪಘಾತದಲ್ಲಿ ನಿಜಕ್ಕೂ ದಾರುಣ ಸಾವಿನಪ್ಪಿರತಕ್ಕಂಥ ಅತೀವ ಪೊಲೀಸ್ ಇಲಾಖೆಯಲ್ಲಿರ್ಬೋದು ಸಾರ್ವಜನಿಕರು ಅತೀವ ನೋವನ್ನು ತಂದಿದೆ. ಈಗ ಖಾಸಗಿ ಆಸ್ಪತ್ರೆಯಿಂದ ಅಲ್ಲಿ IGP ಬೋಲಿಂಗ್ ಅವರು ಸಹ ಸ್ಥಳದಲ್ಲಿ ಇದ್ದಾರೆ. ಅವರ ಮೃತದೇಹವನ್ನು ಅವರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡುವಂಥ ಒಂದು ಪ್ರಕ್ರಿಯೆಯಲ್ಲಿ ಅವರು ಈಗ ತೊಡಗಿರ್ತಕ್ಕಂಥದ್ದು. ಅರ್ಪಿತಾ, ಧನ್ಯವಾದ ಶಶಿಧರ್ ನಿಮ್ಮೆಲ್ಲ ಮಾಹಿತಿಗಾಗಿ.